ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎರಡನೇ ಬಾರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರ್ಣ ಆಯಿತು. ಈ 2 ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಕರ್ನಾಟಕದ ಪ್ರಗತಿಯ ಚಕ್ರ ಅದು ನಿಂತು ನೀರಾಗಿದ್ರೆ ಬೆಲೆ ಏರಿಕೆ ಏರುಗತಿಯಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ದೇವರೇ ಕಾಪಾಡಬೇಕಾದಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಆಸ್ ಪರ್ ದ ಪೊಲೀಸ್ ರಿಪೋರ್ಟ್, ಅವ್ರ ಪೊಲೀಸ್ ರಿಪೋರ್ಟ್ ಪ್ರಕಾರನೇ ಕ್ರೈಮು 34% ಹೆಚ್ಚಳ ಆಗಿದೆ. ಹೀನಸ್ ಅಫೆನ್ಸ್ ಅಂತ ಯಾವುದನ್ನು ಕರಿತವೆ, ಅತ್ಯಾಚಾರ ಪ್ರಕರಣಗಳು, ದರೋಡೆ ಪ್ರಕರಣಗಳು. ನೋಡಿ, ಬೀದರ್ನಲ್ಲಿ ದರೋಡೆ, ಹಾಡು ಆಗಲೇ ATMಗೆ ಹಣ ತಗೊಂಡು ಹೋಗ್ತಿದ್ದವ್ರನ್ನ ಕೊಂದು ಲೂಟಿ ಮಾಡ್ಕೊಂಡು ಹೋದ್ರು. ಕೆಲವು ದಿನಗಳ ಹಿಂದೆ ವಿಜಯಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬ್ಯಾಂಕ್ ದರೋಡೆ ಆಗಿದೆ. 1/2 ಟನ್ನಿಗೂ ಹೆಚ್ಚಿನ ಪ್ರಮಾಣದ ಚಿನ್ನವನ್ನ ಲೂಟಿ ಮಾಡ್ಕೊಂಡು ಹೋಗಿದಾರಂತೆ. ಮಂಗಳೂರಿನಲ್ಲಿ ದರೋಡೆ ಆಯಿತು, ಬ್ಯಾಂಕ್ ದರೋಡೆ. ಈ ತರದ ದರೋಡೆ ಪ್ರಕರಣಗಳು, ಕೊಲೆ, ಆತ್ಮಹತ್ಯೆ, ಅತ್ಯಾಚಾರ ಇವೆಲ್ಲವೂ ಕೂಡ ವಾಡಿಕೆಗಿಂತಲೂ ಹೆಚ್ಚಾಗಿದ್ದಾವೆ. ಇದು ಪೊಲೀಸ್ ರಿಪೋರ್ಟ್ ಪ್ರಕಾರನೇ 34% ಕ್ರೈಮ್ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಅಂತ ಅವ್ರ ರೆಕಾರ್ಡೇ ಹೇಳುತ್ತೆ. ಜನರಿಗೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಸಚಿವರು ಬಹುತೇಕ ಜನ ಭ್ರಷ್ಟಾಚಾರವನ್ನೇ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲಾಖೆಯ ಪ್ರಗತಿಗಿಂತ, ಜನಸ್ನೇಹಿ ಆಡಳಿತಕ್ಕಿಂತ ಭ್ರಷ್ಟಾಚಾರವೇ ಅವರ ಒಂದು ಸಾಧನೆ ಆಗಿಬಿಟ್ಟಿದೆ. ಮಾತೆತ್ತಿದ್ರೆ ಪಂಚ ಗ್ಯಾರಂಟಿ ಅನ್ನೋದನ್ನೇ ಮಾತಾಡ್ತಾರೆ. ಬೆಲೆ ಏರಿಕೆ ಮರೆಮಾಚಿ ಪಂಚ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಒಂದು ರೀತಿಯಲ್ಲಿ ಜನವಿರೋಧಿ ಸರ್ಕಾರ ಇದೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವ್ರನ್ನ ವಿಷಯಾಂತರಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಅವಾಗ ಹೇಳಿದ್ರು, ಇಲ್ಲ ನಾಸಿರ್ ಅಹಮದ್ ಜಿಂದಾಬಾದ್ ಅಂತ ಹೇಳಿದ್ದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಲೇ ಇಲ್ಲ ಅಂತ ಹೇಳಿದ್ರು. ಇವರ ಪಾಕಿಸ್ತಾನದ ಮೇಲಿನ ಪ್ರೇಮ ಎಷ್ಟಿದೆ ಅಂದ್ರೆ, ಕಲಬುರ್ಗಿಯಲ್ಲಿ ಪೆಹಲ್ಗಾಂವ್ ಘಟನೆ ನಂತರ ಜನಾಕ್ರೋಶ ಸ್ವಾಭಾವಿಕವಾಗಿ ಪಾಕಿಸ್ತಾನದ ಧ್ವಜವನ್ನ ಜನ ಓಡಾಡುವ ರಸ್ತೆ ಮೇಲೆ ಅಂಟಿಸಿದ್ರು. ಅಂದ್ರೆ ಆ ಮೂಲಕ ತನ್ನ ಆಕ್ರೋಶವನ್ನು ಹೊರಹಾಕಿದ್ರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪಾಕಿಸ್ತಾನದ ಧ್ವಜ ಅಂಟಿಸಿ ಜನ ಅದರ ಮೇಲೆ ತುಳಿದುಕೊಂಡು ಓಡಾಡಬೇಕು ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದನ್ನ ಶಾಂತಿ ಭಂಗದ ಪ್ರಕರಣ ಅಂತ ಕೇಸ್ ದಾಖಲಿಸಿದ್ದಾರೆ. ನಾನು ಕೇಳಕ್ ಬಯಸ್ತೇನೆ, ಯಾರ ಶಾಂತಿ ಭಂಗ ಆಗಿದೆ? ಪಾಕಿಸ್ತಾನದ ಧ್ವಜ ತುಳ್ಕೊಂಡು ಓಡಾಡೋದ್ರಿಂದ ಇಲ್ಲಿರೋರಿಗೆ ಯಾರಿಗೆ ನೋವಾಯ್ತು? ಕಾಂಗ್ರೆಸ್ನವರಿಗೆ ನೋವಾ, ಅಥವಾ ನಿಮ್ಮ ಮತ ಬ್ಯಾಂಕಿನ ಕೆಲವರಿಗೆ ನೋವಾಯ್ತು ಅಂತ ನೀವು ಶಾಂತಿ ಭಂಗದ ಪ್ರಕರಣಗಳನ್ನು ದಾಖಲಿಸಿದ್ದೀರಾ? ಏನ್ ಸಂದೇಶ ಕೊಡಕ್ ಹೊಟ್ಟಿದ್ದೀರಿ ನೀವು ಈ ಮೂಲಕ? ಕಲಬುರಗಿ ಆಯುಕ್ತರಿಗೆ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ, ನೀವು ಪಾಕಿಸ್ತಾನದ ಪೊಲೀಸರ ತರ ವರ್ತಿಸಬಾರದು. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಧ್ವಜ ಸುಟ್ರು ಅಂತೇಳಿ ಕೇಸ್ ಹಾಕೋದು ಸ್ವಾಭಾವಿಕ. ಭಾರತದಲ್ಲಿ ಪಾಕಿಸ್ತಾನದ ಧ್ವಜ ಅಂಟಿಸಿದ್ರು ಅಂತ ಕೇಸ್ ಹಾಕೋದು ಏನ್ ಸಂದೇಶ ಹೋಗುತ್ತೆ?